ಬಿಡದಿ ಟೌನ್ಶಿಪ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ. ಇದು ರಿಯಲ್ ಎಸ್ಟೇಟ್ ದಂಧೆಯ ಭಾಗ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪ. ಬಿಡದಿ ಟೌನ್ಶಿಪ್ಗೆ ಎಲ್ಲಿಂದ ಇವರು ಹಣವನ್ನು ಹೊಂದಿಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಸೈಟ್ ಕೊಡ್ತೀವಿ ಇಲ್ಲ ಹಣ ತಗೊಳ್ಳಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಯಾರಪ್ಪನ ಮನೆಯದ್ದು ಅಂತ ಜಮೀನನ್ನ ವಶಪಡಿಸ್ಕೊಳ್ತೀರಾ ನೀವು? ಹೆಸರು ಹೇಳದೆ ಡಿ.ಕೆ. ಶಿವಕುಮಾರ್ರನ್ನ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ತಗೊಳ್ಳಿಲ್ಲ ಈ ಸಂದರ್ಭದಲ್ಲಿ. ಬಟ್ ಕುಮಾರಸ್ವಾಮಿ ಯಾರಿಗೆ ಡೈರೆಕ್ಟ್ ಹಿಟ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು. ಅಸ್ಪಷ್ಟವಾಗಂತೂ ಯಾವುದೂ ಇರಲಿಲ್ಲ. ಆ ರೈತರ ಭೂಮಿನ ತಗೊಂಡು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಕ್ಕೆ ಅಫಿಷಿಯಲಿಯಾಗಿ ಸರ್ಕಾರದಿಂದ ಹೊರಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ನ ಬಹುಶಃ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ವಹಿಸಿದ್ದಾರೆ ಇಲ್ಲಿ ಬ್ರೋಕರ್ ಆಗಿ. ನನ್ನ ಅಭಿಪ್ರಾಯದಲ್ಲಿ ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿಲುವುಗಳೇನಿದೆ ನಂತರ ಅದು ಅಲ್ಲಿಗೆ ನಿಂತು 2006ರಲ್ಲಿ 2026ರಲ್ಲಿ 20 ವರ್ಷ ಆಗಿದೆ. ಈಗ ಪಾಪ ಅವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ, ಈಗಿನ ಕಾನೂನು ಸಚಿವರು ಗ್ರೇಟ್ ಎಚ್.ಕೆ. ಪಾಟೀಲ್ರು ಅವತ್ತಿನ ದಿನ ನಾನು ಬಿಡದಿ ಒಂದ ಭಾಗದ್ದೆಲ್ಲ ನಾನು ತೀರ್ಮಾನ ಮಾಡಿದ್ದು 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು 2006ರಲ್ಲಿ. ಇವತ್ತು ಯಾವ ಒಂದು ಬೆಂಗಳೂರು ನಗರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ಜನತೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಅರಿತು 2006ರಲ್ಲೇ ನಾನು 5 ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು. ಹೊಸಕೋಟೆ, ಸೋಲೂರು, ಸಾತ್ನೂರು, ಹೀಗೆ 5 ಟೌನ್ಶಿಪ್ಗಳನ್ನು ಮಾಡಲಿಕ್ಕೆ ಅವತ್ತು ನಾನೇನು ಒಂದು ಪ್ರೊಸೀಡಿಂಗ್ಗಳನ್ನು ಮಾಡಿದ್ವು. 2006 23/6/2006 ನಾನು ಮುಖ್ಯಮಂತ್ರಿ ಆಗಿದ್ದು ಓದ್ ತಗೊಂಡಿದ್ದು 2006 ಫೆಬ್ರವರಿ 3ನೇ ತಾರೀಕು. ನಾನು ಅಧಿಕಾರ ಸ್ವೀಕಾರ ಮಾಡಿದ 3-4 ತಿಂಗಳಿನಲ್ಲೇ ಬೆಂಗಳೂರು ನಗರ ಯಾವೊಂದು ಪರಿಸ್ಥಿತಿನಲ್ಲಿತ್ತು